ಆಯಲ್ಲ ಗೈಸ್ ಎಲ್ಲ ಹೇಗಿದ್ರೆ ನಾವಂತೂ ಸೂಪರಾಗಿದ್ದೀವಿ. ಇವತ್ತಿನ ಇವಾಗ ಶುರು ಮಾಡ್ತಾಯಿದ್ದೀನಿ. ಇವತ್ತು ಯುಗಾದಿ ಹಬ್ಬ ಗೈಸ್. ಮನೆಯೊಳಗೆಲ್ಲ ಕೆಲಸ ನಡೀತಾ ಇದೆ. ನಾನು ಇಲ್ಲಿಂದ ಬ್ಲಾಗ್ ಶುರು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮಗ ಇಲ್ಲಿದ್ದಾನೆ ಒಬ್ಬ ಖುಷಿಕು. ಆಯ್ ಮಾಡಿ ಮಗನೇ. ಎಲ್ಲರೂ ಹೇಗಿದ್ದೀರಾ? ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ವಿಶ್ ಮಾಡಿದ್ದಕ್ಕೆ. ಸೊ ನೋಡಿ ಗೈಸ್, ನಮ್ಮ ಮನೇಲಿ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ನವಿಯವರು. ಸೊ ನಿಮ್ಮ ಮನೇಲೆಲ್ಲ ಪೂಜೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮಕ್ಕಳ, ಬನ್ನಿ 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 ಬನ್ನಿ, ಇಲ್ಲಿ ಬನ್ನಿ. ಇಲ್ಲಿ ನೋಡ್ಬ ಪಾಪು. ಅಯ್ಯೋ ಬಿದ್ದೋದ ಗೈಸ್. ಸೂರಿಂಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಬೆಳಗ್ಗೆನೇ ಎಣ್ಣೆ ಸ್ನಾನ ಎಲ್ಲ ಮುಗಿಸಿ ಈಚೆ ಕಡೆ ಆಟ ಆಡ್ತಾ ಇದ್ದಾರೆ ಗೈಸ್. ಈ ಬಿಸಿಲಲ್ಲಿ ತುಂಬ ಬಿಸಿಲು ಬರ್ತೈತೆ. ಮಧ್ಯಾಹ್ನ ಅಷ್ಟೇ ಮಳೆ ಬರುತ್ತೆ. ಸೊ ನಮ್ಮ ನವ್ಯವ್ರದ್ದು ಫೈನಲಿ ಪೂಜೆ ಆಯಿತು ಗೈಸ್. ನೋಡಿ ಈ ಥರ ರೆಡಿ ಮಾಡಿದ್ದಾರೆ ದೇವ್ರ ಮನೇನ. ಹಾಗೆ ತಿಂಡಿಗೆ ಅಂತ ನಮ್ಮ ಮನೇಲಿ ಇವತ್ತು ಚಿತ್ರಾನ್ನ ಮಾಡಿದ್ದಾರೆ. ಮಾವಿನಕಾಯಿ ಚಿತ್ರಾನ್ನ ಮಾಡೋಕೆ ಹುಡ್ಕಾಡಿದ್ರು, ಆದರೆ ಸಿಗಲಿಲ್ಲ. ಮಧ್ಯಾಹ್ನಕ್ಕೆ ವಡೆ ಮಾಡಾಕ್ತೀನಿ ಅಂತ ನೆನೆ ಹಾಕಿದ್ದಾರೆ ಕಡಲೆಬೇಳೆನ. ಇಲ್ಲಿ ಆಲ್ರೆಡಿ ಇಟ್ಟಿದ್ದಾರೆ ರುಬ್ಬಿ. ಇದನ್ನೊಂದು ರುಬ್ಬ ಹಾಕ್ಬಿಟ್ರೆ ವಡೆ ರೆಡಿ ಗೈಸ್. ನೋಡಿ ನಮ್ಮ ಖುಷಿ ಇಲ್ಲಿ ಹೊಗೆ ಬರ್ತಾಯಿದ್ದಲ್ಲ, ಅದು ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ. ಬನ್ನಿ ಗೈಸ್, ನಮ್ಮ ನವಿಯವ್ರಿಗೆ ಬೇವು ಬೆಲ್ಲ ತಿನ್ಸೋಣ. ಕಹಿ ಕಡಿಮೆ ಇರಲಿ, ಸಿಹಿ ಜಾಸ್ತಿ ಇರಲಿ ನಮ್ಮ ನವಿ ಬಾಳಲ್ಲಿ ಈ ವರ್ಷ. ನಮ್ಮ ನವಿಯವ್ರು ಮಾಡಿರೋ ಚಿತ್ರಾನ್ನ ಅವ್ರಿಗೆ ಹಾಕೊಡೋಣ ಬನ್ನಿ ಗೈಸ್. ತಿಲ್ಲಿ ಪಾಪ ಸುಸ್ತಾಗ್ಬಿಟ್ಟಿದ್ದಾರೆ ಕೆಲಸ ಮಾಡಿ ಬೆಳಗ್ಗೆಯಿಂದ ಒಬ್ಬರೇ. ತಿಂದ್ಬಿಟ್ಟು ಬೇಗ ಟೇಸ್ಟ್ ಹೇಳಿ ಯಾವ ಥರ ಇದೆ ಏನು ಅಂತ ನಮ್ಮ ವ್ಯೂವರ್ಸ್ಗೆ. ಯಾಕೆಂದರೆ ನೀವು ಮಾಡಿರೋದೇ ಅಲ್ವಾ. ಹಿಂದ್ಗಡೆ ನೋಡಿ ಗೈಸ್, ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಗೀಜಿದ್ದಾರೆ ಮಕ್ಕಳಿಗೆ. ನನ್ನ ಮಕ್ಕಳು ಹೇಗಿದ್ದೀರಿ? ತುಂಬ ಚೆನ್ನಾಗಿದೆಯಾ? ಇನ್ನೂ ತಿಂದಿಲ್ಲ, ಇವಾಗ ತಿನ್ನಬೇಕು ಗೈಸ್. ಇವ್ರು ಬಂದಿದ್ದಾರೆ ನೋಡಿ ಒಬ್ಬೊಬ್ರು. ಖುಷಿ, ನೀನು ಹೇರ್ ಸ್ಟೈಲ್ ತೋರಿಸು. ಕಣ್ಣೊಳಿಗೆ ಹೋಗಿದ್ದೆ ಗೈಸ್ ಇವನು ಹೇರ್ ಸ್ಟೈಲು. ಅವರಮ್ಮ ಮಧ್ಯಕ್ಕೆ ಕ್ರಾಪ್ ತೆಗೆದು ಹಿಂಗೆ ಎತ್ತಳಿಗೆ ಇವನು ಕಟಿಂಗ್ ಮಾಡಿಸ್ಕೊಂಡಿದ್ದಾನೆ. ನಮ್ಮ ವ್ಲಾಗ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೀರಿ ಅಂತ ಕಮೆಂಟ್ ಹಾಕಿದ್ದೀರಿ ಗೈಸ್. ನೀವೆಲ್ಲ ಜಾಸ್ತಿ ಸಪೋರ್ಟ್ ಮಾಡಿ ನಾವು ಡೈಲಿ ವೀಡಿಯೋ ಮಾಡ್ತೀವಿ ಅಲ್ವೇನು ಮಕ್ಕಳ? ಸೊ ಹಾಗೆ ಇಲ್ಲಿ ಬೇಳೆನ ರುಬ್ಬಿ, ಕಡಲೆಬೇಳೆನ ರುಬ್ಬಿ ಕೊಡ್ತಾಯಿದ್ದೀನಿ ನಮ್ಮ ನವಿಯವ್ರಿಗೆ. ನಮ್ಮ ದಿವ್ಯವ್ರಿಗೆ ಒಬ್ಬಿಟ್ಟು ಬೇಕಂತೆ. ತುಪ್ಪ ಗೀ ನೋಡಿ ಗೈಸ್, ಚಿತ್ರಾನ್ನ ತಿನ್ನೋಣ ಅಂತ ಬಂದಿದ್ದೀನಿ. ಒಂದು ಕುರ್ಕುರ ಇತ್ತು, ಅದನ್ನು ತಗೊಂಡು ಇವ್ರ ಬೇಡ ಕೊಡಲ್ಲ ಕೊಡಲ್ಲ ಖುಷಿ, ನೀನು ಕೊಡಲ್ಲ. ಈ ಥರ ದಾಳಿ ಮಾಡಿಬಿಟ್ರೆ ನಾವು ಹೆಂಗೆ ತಿನ್ನೋದು? ಕೊಡು, ಹಾಕೊಂದು ಸ್ವಲ್ಪ, ಇಬ್ಬರು ಒಂದು ಸ್ವಲ್ಪ ತಗೊಳ್ಳಿ. ನಂಗೊಂದು ಸ್ವಲ್ಪ ಹಾಕಿ. ಆಯಿತು, ಚಿತ್ರಾನ್ನ ತಿನ್ನೋಕ್ಕಲ್ಲ ಗೈಸ್, ನೆಂಚ್ಕೊಳಕ್ಕೆ ಏನಾರು ಬೇಕು ನಮಗೆ. ಹಾಕಪ್ಪ ನೆಂಚ್ಕೊಳಕ್ಕೆ. ವಡೆ ಐತೆ ಮಾಡಬೇಕು. ಹಾಂ ಹಾಕು ಮಗನೇ ಪ್ಲೀಸ್. ನೋಡಿ ಗೈಸ್, ನನ್ನ ಕುರ್ಕುರೆ ನಾನು ಇವ್ರ ಹತ್ರ ಬಿಡಬೇಕು. ನೋಡಿ ಗೈಸ್, ಒಬ್ಬಟ್ಟಿಗೆ ಅಂದ್ಬಿಟ್ಟು ನಾವು ಬೆಲ್ಲನ ಹೆಚ್ಚಬೇಕಲ್ವ, ಹೆಚ್ಚಕ್ಕಾಗದಲ್ಲೇ ಕರಗ್ಸಕ್ಕೆ ಇಟ್ಟಿದ್ದೀವಿ. ಸಿಕ್ಕಾಪಟ್ಟೆ ಗಟ್ಟಿಗಾಗ್ಬಿಟ್ಟಿದೆ ಗೈಸ್. ನಾವು ಫ್ರಿಡ್ಜಲ್ಲಿ ಇಟ್ಟಿದ್ದು ಹೆಚ್ಚಕ್ಕೂ ಆಯ್ತಲ್ಲ, ಕುಟ್ಟಕ್ಕೂ ಆಯ್ತಲ್ಲ ಅದನ್ನು. ಅದಕ್ಕೇ ಬೆಂಕಿಲಿ ಇಟ್ಬಿಟ್ಟು ಕರಗಿಸ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಕರಗಿಸ್ತಾ ಇದ್ದಾರೆ. ಈ ಕಡೆ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದಾರೆ ಒಬ್ಬಟ್ಟಿಗೆ. ವಡೆ ರೆಡಿಯಾಗಿದೆ, ಬೇಯಿಸ್ಬೇಕಷ್ಟೆ. ಇಲ್ಲಿ ಬಂದರೆ ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಏನು ಆಟ ಏನು ದೇವ್ರ ಪೂಜೆ ಮಾಡ್ತಾ ಇದ್ದಾರಂತೆ ಕೈ ಸರ್. ನೀರು ಹಾಕಿದ್ರಾ? ಅದೇ ನೀರು ಬಿಡ್ಕೋದೈತಲ್ಲ, ಅದನ್ನು ಬಿಟ್ಬಿಟ್ರೆ ಗಟ್ಟಿ ಆಗ್ಬಿಡುತ್ತೆ ಗೈಸ್. ಹಂಗೆ ತಿರುಗ್ತಾನೆ ಇರಬೇಕು. ನಮ್ಮ ನವಿ ನೀರು ಹಾಕ್ತಲೇ ಕರಗಿಸ್ಬಿಟ್ಟು ಕೊಡಿ ಅಂತ ಹೇಳಿದ್ರು. ಅದಕ್ಕೇ ಕರಗಿಸಿದ್ದೀನಿ. ಆಲ್ಮೋಸ್ಟು ಡಿಫ್ರೆಂಟಾಗೇನೋ ಮಾಡ್ತಾಯಿದ್ದಾರಂತೆ. ಇದಕ್ಕೇ ತೆಂಗಿನಕಾಯಿ ಹಾಕ್ಬಿಟ್ಟು ಬೇಯಿಸ್ಕೊತಾರಂತೆ. ಆಮೇಲೆ ಕಲಿಸ್ಬಿಟ್ಟು ರುಬ್ಬಿಟ್ಟು ಹೂರ್ಣ ಮಾಡಿ ಕೊಡೋದು. ಎಲ್ಲ ಬೇಯಿಸ್ಕೊತಾರಲ್ಲ, ಇದು ಡಿಫ್ರೆಂಟಾಗಿರುತ್ತೆ ಅಂತ ಮಾಡ್ತಾಯಿದ್ದಾರೆ. ನೀರು ಹಾಕೋದಲ್ಲೇ ನೋಡೋಣ ಯಾವ ಥರ ಬರುತ್ತೆ ಟೇಸ್ಟ್.
ಪಾಕ ರೆಡಿಯಾಗಿದೆ. ಇದು ಎಲ್ಲೆಲ್ಲಿ ಕಬ್ಬಿನ ಗದ್ದೆಯಲ್ಲಿ ಮಾಡ್ತಾ ಇರ್ತಾರಲ್ಲ ಗಾಣ, ಅದೇ ಥರ ಗಮ್ಮ ಅಂತ ಇದೆ. ಇದರೊಳಗೆ ಈಗ ತೆಂಗಿನ ತುರಿ ಹಾಕೊಂಡು ಪೂರ್ತಿ ಹಾಕೋಕ ಯಾವ್ದು ಹಾಕ್ಬೇಕು? ತುರ್ದು ಇಟ್ಕೊಂಡಿದ್ವಿ. ನಮ್ಮ ದಿವಾ ಮೂಸ್ತಾನಂತೆ ಇದಕ್ಕೆ ಏಲಕ್ಕಿ ಎಲ್ಲ ಹಾಕಲ್ಲ. ನನ್ನ ಮಗ ಮೂಸ್ತಾನಂತೆ ತೋರ್ಸನ್ ಮೂಸ ನೆಕ್ಬಿಟ್ಟಿಯ ಸುಟ್ಬಿಡುತ್ತೆ. ಚೆನ್ನಾಗಿ ಬೇಯಿಸಿದ ಇದನ್ನ ಸ್ವಲ್ಪ ಕಡಿಮೆ ಫ್ಲೇವರ್ ಎಲ್ಲ ಬೇಯಿಸ್ಬಿಟ್ಟು ಚೆನ್ನಾಗಿ ಆಮೇಲೆ ರುಬ್ಕೊಂಡು ಇನ್ನು ಮತ್ತೆ ಬೇಯಿಸಲ್ಲ. ಮತ್ತೆ ಹೂರ್ಣ ಜೊತೆ ತಟ್ಟಿ ಹೂರ್ಣ ಆಗಿರುತ್ತಲ್ಲ ತಟ್ಟಿ ಮಾಮೂಲಿ ಬೇಯಿಸ್ಕೋಬೇಕು ಮಾಡೋದು ಅಷ್ಟೇನೆ. ಒಬ್ರೊಬ್ರು ಏನ್ ಮಾಡ್ತಾರೆ ಅಂದ್ರೆ ಬೆಲ್ಲ ಬೇಯಿಸ್ಕೊಂಡು ಅದಕ್ಕೆ ಕಾಯಿ ರುಬ್ಕೊಂಡು ಅದಕ್ಕೆ ತಿರುಗಿಸ್ತಾರೆ ನೋಡಿ ಮುದ್ದೆ ತರ ಮಾಡ್ತಾರೆ. ಇದು ಬರೀ ಈ ತರ ಮಾಡ್ಕೊಂಡ್ಬಿಟ್ಟು ರುಬ್ಬೋದಷ್ಟೇ. ರುಬ್ಬಿಟ್ಟು ಮತ್ತೆ ಬೇಯಿಸಲ್ಲ. ನೋಡಿ ಚೆನ್ನಾಗೈತೆ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ತಿಂತಾರೆ. ಹಾಕಿದ್ರು ಏಲಕ್ಕಿ ಹಾಕಿ ಗಮ್ಮನಂತೆ ಜಜ್ಬಿಟ್ಟು ಕೊಡಿ. ನನ್ನ ಮಕ್ಕಳು ಗೈಸ್ ನಾವು ಮಾಡೋದನ್ನೇ ನೋಡ್ತಾ ಇರ್ತಾರೆ. ಅದು ತೋರಿಸ್ಬೇಕಂತ ನಾನು ನಿನ್ನೆ ತೋರಿಸ್ತಾ ಇದ್ದೀನಿ. ನಿನ್ನೆ ತೋರಿಸೋದು ಇಲ್ಲ, ನಿನ್ನೆ ತೋರಿಸೋದು, ನಿನ್ನೆ ತೋರಿಸೋದು. ಇಲ್ಲೇ ಇಲ್ವಾ? ನೋಡಿ ಗೈಸ್ ಸಖತ್ತಾಗಿ ಬರ್ತಾ ಇದೆ. ತಣ್ಣಗಾದ್ಮೇಲೆ ರುಬ್ಕೋಬೇಕು. ನಮ್ಮ ದಿವ ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ನಮ್ಮ ದಿವ ಅವರು ಬ್ಲಾಗರ್ ಆಯ್ತಾರೆ. ಖುಷಿ ಬ್ಲಾಗರ್ ಆಗ್ತಾನ? ಸಾಧ್ಯನೇ ಇಲ್ಲ. ನಗಾಡ್ತಾ ಇದ್ದೆ ನೋಡಿ, ನಾನಾಗಲ್ಲ ಅಂತ. ಸೊ ಫೈನಲಿ ಆಯಿತು ಗೈಸ್. ಇದನ್ನು ತಣ್ಣಗಾಗಿ ಬಿಟ್ಟಿದ್ದೀನಿ. ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಅಲ್ಲಿ ತನಕ ನಮ್ಮ ಹಸಿಟ್ಟು ಕಲ್ಸೋಣ. ಸೊ ನೋಡಿ ಗೈಸ್, ಇದನ್ನು ಕಲಸಾಯಿತು. ಆಯಿಲಲ್ಲಿ ನೆನೆ ಹಾಕಿಟ್ಟಿದ್ದೀನಿ ಕಲಿಸ್ಬಿಟ್ಟು. ಕೈಗೆ ಅಂಟ್ಕೋಬಾರ್ದು, ಅಂಟುತ್ತೈತಾದ್ರೆ ಇನ್ನು ಆಯಿಲ್ ಹಾಕಬೇಕು ಇದಕ್ಕೆ. ಅಪ್ಪ ನಡಿ, ನಡಿದೀವಿ. ಬಂದ್ರಿ ಯಾಕ್ರಿ ಸುಸ್ತು ಮಾಡ್ಕೋತೀರಾ? ನಾನು ಇಲ್ವಾ ಬೇಯಿಸ್ಕೊಡಕ್ಕೆ ಅಂತ ಹೇಳ್ತೀನಿ ಅನ್ಕೋಬಿಡಿ ಗೈಸ್. ಹೆಲ್ಪ್ ಮಾಡ್ತೀನಿ. 20 ಸಲ ಇದನ್ನ ಡಂಗ್ರಿಸ್ ಬಿಚ್ಕೊಂಡ್ ಬರ್ತಾವನೇ ಅವನು. ಇಂಥದ್ದು ಇನ್ನೊಂದು ಸಲ ಅವ್ನಿಗೆ ತರಿಸ್ಬಿಟ್ರೆ ನಾನು ಸರಿ ಇರಲ್ಲ. ಬೆಳಗ್ಗೆಯಿಂದ 100 ಸತಿ ಹಾಕಿದ್ದೀನಿ ಗೈಸ್. ನೋಡ್ಕೊ ಕಲ್ತ್ಕೊ ನೀನೇನೆ. ಯಾಕೆ ಬಿಚ್ಚೋದ್ಯಾ? ಅದೇ ಬೇಕಾ? ಬಂದು ಕುತ್ಕೊಂಡ್ಬಿಡತ್ತೆ ನಮ್ಮ ತಲೆ ಮೇಲೆ ತೆಗಿ. ನನ್ನನ್ನು ತೋರ್ಸಪ್ಪ ಅಂತ ಬಂದಿದ್ದೇನೆ ಗೈಸ್. ನಾನೇನು ಮಾಡೋದೇ ಬೇಡ ಗೈಸ್. ನಮ್ಮ ನವಿ ಸುಮ್ಮನೆ ನಗಾಡ್ತಾರೆ ನೋಡಿ ಅಂತ ಹುಡುಗಿ. ಹೊಡಿತೀನಿ ದಿವಂಗ ಹತ್ತು ಬಿಡ್ರ ಅಂತ. ಇವಾಗ ನಾನು ಇಷ್ಟು ತೆಳುಗ್ ಬಿಡಕ್ಕೆ ಹೋದ್ರೆ ಗೈಸ್ ಬರಲೇ ಇಲ್ಲ, ಎಲ್ಲ ದಪ್ಪ ಬಿಟ್ಬಿಟ್ಟಿದ್ದೆ. ಅದಕ್ಕೆ ನೀನು ಬೇಡ ಕೊಡು ನಾನು ಬಿಡ್ತೀನಿ ಅಂತ ಹೇಳಿ ಬಿಡಿಸ್ತಾ ಇದೆ. ತುಂಬ ತೆಳುಗ್ ಬಿಟ್ಟಿದೆ, ಚೆನ್ನಾಗಿದೆ. ಬೀಳ್ತಿದೆ ಇವಾಗ. ಆದ್ರೆ ನಂಗೆ ಗರ್ಗರಿ ಆಗ್ಬೇಕು. ಕಡುಮ್ ಕಟಮ್ ಅಂತೆಲ್ಲ ಅಕ್ಕಿ ಹಾಕಬೇಕಾಯ್ತು. ಅಕ್ಕಿ ಹಾಕೊಂಡ್ರೆ ಸರಿ ಹೋಗಿರೋದು. ದಿವಿ 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 ಬೀಳುತ್ತೆ. ಬರಲಿಲ್ಲ ಕಟಮಂತ ಅಂದರೆ ತುಂಬ ಕಟಮಂತಲ್ಲ. ನನಗೆ ತುಂಬ ಕಟಮ್ ಹಂಗಿರ್ಬೇಕು. ಒಬ್ರೊಬ್ರಿಗೆ ಒಂದೊಂಥರ ಇಷ್ಟ ಆಗುತ್ತೆ. ನಾವೆಲ್ಲ ಆಲ್ಮೋಸ್ಟ್ ನಿಮಗೆ ಇಷ್ಟ ಆಗೋದು. ಅಲ್ಲಿ ಹೋಗಿ ತೋರಿಸಿ ಒಂದು ಏನು ಮಾಡ್ತಿದ್ರೆ ಅವ್ರ ಅಣ್ಣ ಎತ್ಕೊಂಬಂದ ಗೈಸ್. ಬೇಯಿಸ್ದಂಗೆ ಎತ್ಕೊಂಡು ತಿಂತಾ ಇರಿ ಹೇಳ್ತೀನಿ.
ಕೊಡು ಮಗನೇ ಒಂದು. ನನ್ನ ಮಗ ಕೊಡ್ತಾನೆ ನೋಡಿ ಎಷ್ಟು ಎಷ್ಟು ತೆಳುಗ್ಬಿಟ್ಟಿದ್ದಾರೆ ಅಂತ. ನೋಡಿ ಗೈಸ್ ಒಂದೇ ಸತಿಗೆ ಇಷ್ಟೇ ಬೇಯಿಸೋಕ್ಕಾಗೋದು. ಚಿಕ್ಕದಲ್ವಾ? ಚಿಕ್ಕ ಬಾಣಲಿ. ನೋಡಿ ಗೈಸ್ ಹಾಕಿ ಅಂತ ಬಂದ. ತಗೊಳ್ಳಿ. ಸುಡುತ್ತೆ ಸುಡುತ್ತೆ ಪಾಪು. ಚೆನ್ನಾಗಿ ತಿನ್ನಿ. ಅರ್ಧ kg ಬೇಳೆ ಗೈಸ್, ಅರ್ಧ ಖಾಲಿ ಮಾಡಿದ್ದಾರೆ, ಇನ್ನು ಅರ್ಧ ಐತೆ. ಬೇಯಿಸ್ದಂಗೆ ಇಲ್ಲಿ ರೆಡಿ ಇದೆಯಾ ಗೈಸ್ 4. ಹಿಂಗೆ ಆಡ್ಕೊಂಬರೋದಿಗೆ ಅಣ್ಣ ತಮ್ಮದಿರು ಅಪ್ಪ ಅಮ್ಮ ಎಲ್ಲ ಗುಳುಮ್ ಸಾಹ. ಏಯ್ ಅಷ್ಟೊಂದು ಇಷ್ಟ ಆಗ್ಬಿಟ್ಟೈತೆ ವಡೆ. ಯಾರು ಮಾಡಿದ್ದು? ಯಾರು ಮಾಡಿದ್ದು ಖುಷಿ? ಅಪ್ಪ? ಹಾಂ. ಓ ಬೇಯಿಸ್ತಿರೋದು ಮುಖ್ಯನಾ? ನೋಡಿ ಗೈಸ್ ಇಲ್ಲಿ ಹೂರ್ಣ ರುಬ್ಬಿಲ್ಲ, ಇನ್ನು ರುಬ್ಬೇಕಿದೆ. ಎಷ್ಟೆಷ್ಟಾಗಿದೆ ಗೈಸ್, ನಮ್ಮ ಮನೆಗೆ ಒಂದು 10 ಒಬ್ಬಿಟ್ಟು ಆಯಿತು ಅಷ್ಟೇ. ಇವು ನಾವು ಒಬ್ಬಿಟ್ಟು ಜಾಸ್ತಿ ತಿನ್ನಲ್ಲ, ಬಟ್ ನಮ್ಮ ಮಕ್ಕಳು ದೊಡ್ಡವ್ರು ಆಯ್ತು ನಾವು ಯಾವ ತಿಂಡಿನೂ ಮಾಡಂಗಿಲ್ಲ ಅನ್ನಂಗಿಲ್ಲ. ಅವರು ಪ್ರತಿಯೊಂದು ತಿಂತಾರೆ ಗೈಸ್. ಮುಂಚೆ ನಾವು ಯಾವುದೇ ತಿಂಡಿ ಮಾಡಿದ್ರೂ ಅದು 2 ದಿನ 3 ದಿನ ಅಲ್ಲೇ ಮಿಕ್ಕೊಂಡು ಓಡಾಡಿರೋದು. ಇವಾಗ ಇವ್ರು ಇರೋದ್ರಿಂದ ನಾವು ಸ್ವಲ್ಪ ಜಾಸ್ತಿನೇ ಮಾಡಬೇಕು. ನಾವು ಮುಂಚೆ ಥರ ಥಿಂಕ್ ಮಾಡಿದ್ರೆ ಆಗಲ್ಲ. ಇವಾಗ ನೋಡಿ, ಇವಾಗ ವಡೆ ನೋಡಿ, ನಾವು ಯಾವತ್ತೂ ಈ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ ಮನೇಲಿ. ಅವಾಗ ಈ ಥರ ಅಪರೂಪಕ್ಕೆ ಮಾಡಿದಾಗ ಚೆನ್ನಾಗಿ ಬಾರಿಸ್ತಾ ಇದ್ದಾರೆ. ವಾವ್, ಬೆಸ್ಟ್ ಐಡಿಯಾ ಕಣ್ರಿ. ಅದಕ್ಕೆ ಅದು ತುಂಬ ತೆಳುಗೆ ಬರ್ತೈತೆ ಈ ಥರ ಓದೋದ್ರಿಂದ. ಇದಕ್ಕೆ ಕೇಳಿದ್ರತ್ತ ಪ್ಲೇಟಾ? ಆಯಿಲ್ ಸವರ್ಕೊಳ್ಳಿ, ಇನ್ನೂ ಅಂಟಲ್ಲ ಅವಾಗ. ನಿಜ ಅಲ್ವಾ ಗೈಸ್? ನೋಡಿ ಗೈಸ್ ಎಷ್ಟು ಎಣ್ಣೆ ಕೊಡ್ತಿದೆ ಅಂತಾರೆ ಇದು. ಏನು ಇನ್ನೂ ಎಣ್ಣೆ ಹಾಕಿ ತೊಟ್ಟೋದಿದೆಯಲ್ಲ ಎಳ್ಳೆನು. ನೋಡಿ ಗೈಸ್ ಎಷ್ಟಾಗಿದೆ ಹೂರ್ಣ ಅಂತೀರಾ, ಮಾತ್ರ ಟೇಸ್ಟ್ ಮಾತ್ರ ಬೊಂಬಾಟಾಗಿದೆ ಗೈಸ್. ಇದು ಭಟ್ರುಗಳೆಲ್ಲ ಮಾಡ್ತಾರಲ್ಲ ಆ ಥರ ಬಂದಿದೆ ಮದುವೆ ಮನೆಗಳಲ್ಲಿ. ಅದಕ್ಕೇ ನಮ್ಮ ನವಿ ಅಷ್ಟನ್ನ ಹಾಕೋದು ಬೇಡ ಅಂದ್ಬಿಟ್ಟು ಅಷ್ಟನ್ನ ಹಾಕಿದ್ದೀನಿ ಒಂಚೂರು. ಹಂಗಾರು ವೈಟಾಗಿ ಕಾಣಿಸ್ತೈತೆ. ಜಾಸ್ತಿ ಹಾಕಿಲ್ಲ, ಚೂರು ಹಾಕಿದ್ದೀನಿ. ಹಾಕ್ಬಾರ್ದಿತ್ತು, ವೈಟೇ ಮಾಡ್ಬೇಕಾಯ್ತು. ಅಂದರೆ ನನಗೆ ಯೆಲ್ಲೋ ಕಲರ್ ತಿನ್ಬೇಕು ಅಂತ ಆಸೆ ಇದ್ದಿತ್ತು. ಹೌದಾ? ಅದೇನು ಡಿಫ್ರೆನ್ಸ್ ಇರಲ್ಲ, ಆದ್ರೂ ನೋಡಕ್ ಯೆಲ್ಲೋ ಕಲರ್ ಒಬ್ಬಿಟ್ಟು ಕಲರೇ ಇರಬೇಕು. ವೈಟ್ ಕಲರ್ ಇದ್ರೆ ನಮ್ಗೆ ಇಷ್ಟ. ತೆಳ್ಳು ಬರೋದಲ್ಲ ಅದು, ಅಡುಗೆ ಮನೆಯಲ್ಲೆಲ್ಲ ಮಾಡಿರ್ತಾರಲ್ಲ ಅದು. ತುಪ್ಪ ಹಾಕೊಂಡು ತಿಂತಾಯಿದ್ರೆ ಮುರ್ಕೊಂಡು ಹೋಯ್ತಾ ಇರತ್ತಲ್ಲ, ಹಿಂಗೆ ತಿಂತಾ ಇರ್ಬೇಕು ರೊಟ್ಟಿ ಥರ. ಸೊ ನೋಡಿ ಗೈಸ್, ಇವಾಗ ನಮ್ಮ ನವಿಯವರು ಒಬ್ಬಿಟ್ಟು ತಗೊಂಡು ಬರ್ತಾ ಇದ್ದಾರೆ ಬೇಗ. ಇದು ಕಣ್ಣು ಮುಚ್ಚಿ ಕಣ್ಣು ಬಿಡೋತಿ ಖಾಲಿ ಆಗುತ್ತೆ. ಫ್ಯಾನ್ ಹಾಕಿ ಸುಡ್ತೈತಿ. ತುಪ್ಪ ಒಬ್ಬಿಟ್ಟು ಗಮ. ಊರಿಗೆ ಒಂದೊಂದೇ ಬೇಕು ಅನ್ಸುತ್ತೆ ಗೈಸ್ ಇವ್ರಿಗೆ. ಗಣೇಶ ಒಬ್ಬಿಟ್ಟ? ಮತ್ತು ಇದೇನಿದು? ಓ ಸುಟ್ಟು ಹೋಗ್ತಿದ್ರು. ಮಮ್ಮಿ ಸುಡ್ತಾ ಇದೆ ಗಾಯ್ಸ್, ಸಕ್ಕತ್ತಾಗಿ ಬಂದಿದೆ. ನಮ್ಮ ದಿವ ತಿಂದ್ಬಿಟ್ಟು ಹೇಳ್ತಾನೆ ಇವಾಗ. ಹೇಳಿ ಮಗನೆ. ಹೇಳು ಬೇಗ, ಇಲ್ಲಿ ನೋಡ್ಕೊಂಡು ನಿನ್ನ ಆಟಗಳು ಆಡ್ಬೇಡ ನಮ್ಮ ಹತ್ರ. ಚೆನ್ನಾಗಿ ಬಂದಿತ್ತಾ? ತುಪ್ಪ ಹಾಕೊಂಡ್ ಬಂದಿದ್ದೀರಾ ಗೈಸ್. ಹೇಳಿ ನೀನು, ಬರೀ ತಿನ್ನೋದು ಅಷ್ಟೇನಾ? ಚೆನ್ನಾಗಾಯ್ತಾ ನವಿ? ಸಖತ್ತಾಗಿ ಬಂದೈತೆ ನಿನ್ನ ಮಗನಿಗೆ ಖುಷಿಗೆ. ವೆಲ್ಕಮ್. ನೋಡಿ ಗೈಸ್, ನಾನು ಹೇಳಿಲ್ವಾ
ನಾ ಹೆಂಗ್ ತಿಂದ್ಬಿಟ್ರದೆ ನೋಡಿ ಗೈಸ್, ಸಂಜೆ ಆಗಿದೆ. ಒಂದು ರೌಂಡ್ ನಿದ್ದೆ ಆಗ್ಬಿಟ್ಟು ಎದ್ದಿದ್ದಾರೆ ಇವರು. ಖುಷಿ ನಿದ್ದೆ ಮಾಡ್ದಾ? ಯಾಕೆದ್ದೆ ಎಷ್ಟು ಬೇಗ? ನೋಡಿ ಗೈಸ್, ಇವ್ರಿಗೊಂದು ಆಟ ಆಡೋಕೆ ಒಂದು ಇದು ಕೊಡ್ಸಿದ್ವಲ್ಲ ಮೀಶೋಯಿಂದ, ಹೆಂಗೆ ಮಾಡಿದ್ದಾರೆ, ಮುರಿದು ಚೇಚಿ ಬಿಸಾಕಿದ್ದಾರೆ. ಇವ್ರದ್ದೇ ಸಪ್ರೇಟ್ ಆಟ ಸಾಮಾನು. ಅದು ಎಷ್ಟು ಚೆನ್ನಾಗಿತ್ತು ಗೈಸ್. ಅದು ಇದು ಕಾರು ಇದ್ರ ಮೇಲೆ ಹಿಂಗೆ ಓಡ್ತಿತ್ತಲ್ಲ, ಈ ಕಡೆಯಿಂದ ಹಾಕಿದ್ರೆ ಕೆಳಗಡೆ ಗಂಟ ಬರ್ತಿತ್ತಲ್ಲ ಅದು. ಹಾಂ, ಆ ಥರ ಇರೋಕೆ ಬಿಡೋದಿಲ್ಲಲ್ಲ, ವಾಡ್ದು ಚಚ್ಚಿ ಮುರಿದೆ ಹಸ್ತಾಗಲೇ ಸಮಾಧಾನ ಆಗೋದು ನಿಮಗೆ. ಈ ಥರ ಎಲ್ಲ ಸಪ್ರೇಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಏನು ಇಟ್ಕೊಂಡಿದ್ಯಾ? ಸೊ ಸಂಜೆ ಆಗಿರೋದ್ರಿಂದ ಟಿ ವಿಯಲ್ಲಿ ಫಿಲಮ್ ನೋಡ್ತಾ ಇದ್ದಾರೆ. ನಮ್ಮ ಈಚೆ ಕಡೆ ಪೂಜೆ ಮಾಡ್ತಾ ಇದ್ದಾರೆ. ಕಾಫಿ ಮತ್ತು ಹಾಲು ರೆಡಿ ಇದೆ. ಹಾಂ ದಿವಿ, ಏನು ನೋಡ್ತಾ ಇದೀಯಾ? ಅಮ್ಮ ಹೆಂಗೆ ಮಾಡ್ತಾವಳೆ ಅಂತ ನೋಡ್ತಾ ಇದೀಯಾ? ಮೊಹಮ್ಮಸ್ ಅಲ್ಲ ಅದು, ಒಬ್ಬಟ್ಟು. ಮೊಹಮ್ಮಸ್ ಹಿಂಗೆ ಇರ್ತಂತ ಯಾರು ಹೇಳಿದ್ದು? ಅಬ್ಬಿಟ್ಟು ಮೇಲ್ಗಡೆ ಹತ್ತಿ ಕುತ್ಕೊಂಡ್ಬಿಟ್ಟು ನೋಡ್ತಾ ಇದ್ದಾನೆ ಗೈಸ್. ಇನ್ನೊಬ್ಬ ಇಲ್ಲಿ ಕೆಳಗಡೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಸೊ ಇಲ್ಲಿ ನಾವು ಮಧ್ಯಾಹ್ನ ಮಿಕ್ಕಿರೋ ವಡೆ ಅಂತ ಬೇಯಿಸ್ತಾ ಇದ್ವಿ. ಒಬ್ಬಟ್ಟಿನ ಹೂರ್ಣ ಇಷ್ಟೇ ವಡೆ ಗೈಸ್ ಮಾಡಿರೋದು, ಜಾಸ್ತಿ ಮಾಡ್ತಾ ಇಲ್ಲ, ವೇಸ್ಟ್ ಆಗುತ್ತೆ ಅಂತ. ಈಗ ಆಲ್ರೆಡಿ ಎಲ್ಲ ತಿಂದಾಗಿದೆ. ಸಂಜೆ ಸ್ನ್ಯಾಕ್ಸಿಗೆ ಒಬ್ಬಟ್ಟು ಬೇಯಿಸ್ಕೊಂಡು ತಿಂದುಬಿಟ್ರೆ ಅಡುಗೆ ರೆಡಿ. ಥ್ಯಾಂಕ್ಸ್, ಇಷ್ಟೆಲ್ಲ ಮಾಡ್ಕೊಟ್ಟಿದ್ದೆ. ಇಡಬೇಕು ಫಸ್ಟು, ಬೇಯಿಸ್ಬೇಕಿದ್ದು ನನಗೆ ತಿನ್ನೋದಲ್ಲ. ಅದೇ ಸಾಂಬಾರು ಎತ್ತಿ ಒಬ್ಬಟ್ಟು ಈ ಕಡೆ ಒಬ್ಬಟ್ಟಿನ ಸಾಂಬಾರು ರೆಡಿ ಇದೆ ಗೈಸ್. ಗಮ್ಮಂತೈತೆ ಮನೆಯಲ್ಲ. ಸೊ ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ನಿಮ್ಗೆ ಈ ವಿಡಿಯೋ ಒಂದು ಸ್ವಲ್ಪನಾರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಗೈಸ್. ನಮ್ಮ ದೇವಂಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಬಾಯ್ ಬಾಯ್. ಪಪ್ಪಿ ಕೊಡಿ, ನಂಗೆ ಹೇಳಿದ್ದು.